ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಖಂಡಿ ಚೆನ್ನಾಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲನೂ ಚೆನ್ನಾಗಿರ್ಬೇಕಂತ ಭಗವಾನ್ ಕೇಳ್ತಾ ವ್ಲಾಗ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ ಕಣ್ರಿ. ಇವತ್ತು ಏನು ರೆಸಿಪಿ ಅಂತ ನೋಡ್ತಾ ಇದ್ರಾ? ಚಕೋತ ಸೊಪ್ಪಿನ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ ಕಣ್ರಿ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾನು ಜಾಸ್ತಿ ದಿವಸನೇ ಆಗೋಗಿತ್ತು ಈ ಥರ ಸಾರು ಮಾಡಿ. ಈ ನಮ್ಮೂರ ಸೈಡೆ ಈ ಚಕೋತ ಸೊಪ್ಪೇ ಸಿಗಲ್ಲ ಕಣ್ರಿ. ತುಂಬಾ ರೇರು. ಪಾಲಕ್ ಸಿಗುತ್ತೆ, ದಂಟಿನ ಸೊಪ್ಪು, ಸಬ್ಬೋಕ್ಷಿ ಎಲ್ಲ ಸಿಗುತ್ತೆ. ಈ ಸೊಪ್ಪು ಮಾತ್ರ ಸಿಗಲ್ಲ. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಈ ಸೊಪ್ಪು ಮಾತ್ರ ಸಿಗಲ್ಲ. ಅದಕ್ಕೆ ಜಾಸ್ತಿ ದಿನವೇ ಆಗೋಗಿತ್ತು ಈ ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟು. ಅದು ಸಿಕ್ಕಿದ್ದು ಒಂದೇ ಒಂದು ಕಟ್ಟು ಕಣ್ರಿ. ಆ ಒಂದು ಕಟ್ಟಲ್ಲೇ ಸೊಪ್ಪು ಸಾರು ಮಾಡ್ತಾಯಿದ್ದೀನಿ. ಯಾವ ಥರ ಮಾಡೋಣ ಅಂತ ನೋಡೋಣ ಬನ್ನಿ. ಫಸ್ಟು ಚಕೋತ ಸೊಪ್ಪು ತೊಗೊಂಡು ಎಲ್ಲ ನೀಟಾಗಿ ಬಿಡಿಸ್ಕೊಂಡು ನೀಟಾಗಿ ತೊಳೆದಿಕ್ಕೊಂಡಿದ್ದೀನಿ ಕಣ್ರಿ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಳೆ ನಾನು ಒಂದು 1/4 kg ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ಕಣ್ರಿ. ತೊಗರಿ ಬೇಳೆ ತೊಗೊಂಡಿದ್ದೀನಿ. ನೀಟಾಗಿ ತೊಳ್ಕೊಂಡ್ಬಿಟ್ಟಿದ್ದೀನಿ. ತೊಳೆದಿದ್ದಾಗಿದ ತಕ್ಷಣ ಬೇಳೆ ಕುಕ್ಕರ್ಗೆ ಹಾಕ್ಕೊಂಡು ತೊಳೆದ ತಕ್ಷಣ ಬೇಳೆ ಮತ್ತು ಬೇಳೆಗೆ ಚಕೋತ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಒಣಮೆಣ್ಸಿನ್ಕಾಯಿ ಒಂದು 3, ಹಸಿಮೆಣ್ಸಿನ್ಕಾಯಿ ಒಂದು 3, ಹುಣಸೆಹಣ್ಣು ಸ್ವಲ್ಪ ಸೇರಿಸಿದ್ದೀನಿ ಕಣ್ರಿ. ಇದು ಬೆಳ್ಳುಳ್ಳಿ ಒಂದು ಇಡಿಗಿಂತ ಕಮ್ಮಿ, ಈರುಳ್ಳಿ 1.5 ಗಡ್ಡೆ ತೊಗೊಂಡಿದ್ದೀನಿ, ಟೊಮೊಟೊ ಒಂದು ಚಿಕ್ಕದು 3 ತೊಗೊಂಡಿದ್ದೀನಿ ಕಣ್ರಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಬೋದು. ನಾನು ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಹಾಕ್ಕೊಬೋದು ಕಣ್ರಿ. ಬೇಕಾದರೆ ನೀರು ನೋಡಿಕೊಂಡು, ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಿಲ್ ಬಂದರೆ ನಮ್ಗೆ ಸಾಕು ಕಣ್ರಿ. ಬೇಗನೆ ಬೆಂದೋಗ್ಬಿಡುತ್ತೆ ಸೊಪ್ಪು ಬೇಳೆ. ಅಷ್ಟು ಬೇಗನೆ ಒಂದು 2 ವಿಸಿಲ್ ಬಂದರೆ ನಮ್ಗೆ ಸಾಕಾಗುತ್ತೆ. ನೋಡಿರಿ, ಈ ಥರ ಬೆಂದಿದೆ, ಚೆನ್ನಾಗಿ ಬೆಂದೋಗಿದೆ ಕಣ್ರಿ. ಇನ್ನು ನಾನು ಇದು ಏನು ಮಾಡ್ತೀನಿ ಗೊತ್ತಾ? ಮಿಕ್ಸಿ ಜಾರ್ ತೊಗೊಂಡು ಕೊಬ್ಬರಿ ಸ್ವಲ್ಪ ರುಬ್ಕೊತೀನಿ ಕಣ್ರಿ. ಕೊಬ್ಬರಿ ಸ್ವಲ್ಪ ರುಬ್ಕೊಂಡಿದ್ದಾಗಿದ ತಕ್ಷಣ ಇದು ಒಂದು ಪಾತ್ರೆಗೆ ಬಗ್ಸ್ಕೊಬಿಡ್ತೀನಿ ಕಣ್ರಿ. ನೀರೆಲ್ಲ ಒಂದು ಪಾತ್ರೆಗೆ ಬಗ್ಸ್ಕೊಂಡು ಸೊಪ್ಪು ಬೇಳೆ ಎಲ್ಲ ಹಂಗೆ ಇಟ್ಕೊಂಡಿರ್ತೀನಿ. ಮಿಕ್ಸಿಗೆ ಹಾಕ್ಕೊಬಿಡೋಣ. ಇನ್ನು ನಾನು ಒಂದು ಜಾರ್ ತೊಗೊಂಡು ಫಸ್ಟೇ ಸ್ವಲ್ಪ ಕೊಬ್ಬರಿ ಜಾಸ್ತಿ ಇತ್ತು ಕಣ್ರಿ, ಅದು ರುಬ್ಬಿ ಸೈಡ್ಗೆ ಇಟ್ಕೊಂಡು, ಇನ್ನು ನಮ್ಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಕಣ್ರಿ. 1.5 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ತಣ್ಣಕ್ಕೆ ಹಾಕಿದ ತಕ್ಷಣ ಸೊಪ್ಪು, ಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇಷ್ಟೆಲ್ಲ ಸೇರಿಸ್ಕೊಬಿಟ್ಟು ಮಿಕ್ಸಿಗೆ ಹಾಕ್ಕೊಬಿಡೋಣ ಕಣ್ರಿ. ನುಣ್ಣಕ್ಕೆ ಮಿಕ್ಸಿಗೆ ಹಾಕ್ಕೊಬಿಡೋಣ. ನಾನು ಬರೀ ಸೊಪ್ಪು ಜಾಸ್ತಿ ಇದ್ದಿದ್ರೆ ಬರೀ ಸೊಪ್ಪು ಹಾಕ್ಬಿಟ್ಟೆ ಮಾಡ್ತಾಯಿದ್ದೆ ಕಣ್ರಿ. ಸೊಪ್ಪು ಜಾಸ್ತಿ ಕಮ್ಮಿ ಇತ್ತಲ್ಲ, ಅದು ಒಂದು ಕಟ್ಟು ಬೆಂದಿದ ತಕ್ಷಣ ಎಷ್ಟಾಗುತ್ತೆ? ಸ್ವಲ್ಪನೇ ಆಗೋದು. ಅದಕ್ಕೆ ಸ್ವಲ್ಪ ಬೇಳೆ ಸೇರಿಸಿದೆ. ಇನ್ನು ಬರೀ ಸೊಪ್ಪು ಹಾಕಿದ್ರೆ ಸಾಂಬಾರು ಜಾಸ್ತಿ ಆಗೋಲ್ಲ, ಚಿಕ್ಕದಾಗಿ ಹೋಗ್ಬಿಡುತ್ತೆ. ಒಂದು ಕಟ್ಟಿಗೆ ಎಷ್ಟಾಗುತ್ತೆ? ಸ್ವಲ್ಪನೇ ಆಗೋದು. ಅದಕ್ಕೆ ಸ್ವಲ್ಪ ಬೇಳೆ ಸೇರಿಸಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಚಕೋತ ಹಂಗೆ ತಿನ್ನೋಕ್ಕಾಗಲ್ಲ ಅನ್ನೋರು ತೊಗರಿಬೇಳೆ ಸೇರಿಸ್ಕೊಂಡು ಸಾಂಬಾರು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ಇನ್ನು ಹಂಗೆ ಸ್ಟವ್ ಹಚ್ಬಿಟ್ಟು ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಬಿಟ್ಟು ಸಾಸಿವೆ ಸಿಡಿದಿದ್ದಾಗಿದ ತಕ್ಷಣ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕಣ್ರಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಬೋದು. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಒಣಗಿರೋ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬಿಡೋಣ ಕಣ್ರಿ. ಅದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾವೇನು ರುಬ್ಬಿಕೊಂಡಿದ್ದೀವಿ, ಚಕೋತ ಸೊಪ್ಪು, ಬೇಳೆ ಎಲ್ಲ ರುಬ್ಕೊಂಡಿದ್ದೀವಲ್ಲ, ಅದು ಈ ಒಗ್ಗರಣೆ ಜೊತೆಗೆ ಸೇರಿಸ್ಕೊಂಡು ಈ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಿಸ್ಕೊಬಿಡೋಣ ಕಣ್ರಿ. ಟೇಸ್ಟ್ ಅಂತೂ ಸೂಪರಾಗಿತ್ತು ಕಣ್ರಿ. ಮುದ್ದೆಗೆ ಅನ್ನಕ್ಕೆಲ್ಲ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಕಣ್ರಿ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈರುಳ್ಳಿ ಈ ಮಟ್ಟಿಗೆ ಗೋಲ್ಡನ್ ಕಲರ್ ಬಂದಾಗಿದೆ ಕಣ್ರಿ. ನಾವು ರುಬ್ಬಿರೋದು ಏನಿದೆ ಮಿಶ್ರಣ ಅದು ಹಾಕ್ಕೊಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ. ಮತ್ತು ನಾನು ನೀರೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇಲ್ಲ ಕಣ್ರಿ. ನಾನು ಏನು ಸೊಪ್ಪು ಬೆಂದಿದೆ ಆ ಸೊಪ್ಪು ನೀರಲ್ಲೇ ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಕಣ್ರಿ. ಬಗ್ಸ್ಕೊಂಡಿರೋ ನೀರೆಲ್ಲ ಕುಕ್ಕರ್ಗೆ ಹಾಕ್ಕೊಬಿಟ್ಟು ಮಿಕ್ಸಿ ಜಾರೆಲ್ಲ ತೊಳ್ಕೊಂಡು ಅದೇ ನೀರು ಇದಕ್ಕೆ ಆ್ಯಡ್ ಮಾಡ್ಕೊಬಿಡ್ತೀನಿ ಕಣ್ರಿ. ಇನ್ನು ಇಷ್ಟೇ ನೀರು ಕಣ್ರಿ. ನಾನು ಇನ್ನೇನು ಜಾಸ್ತಿ ನೀರಂತೂ ಸೇರ್ಸಕ್ಕೆ ಹೋಗ್ತಾಯಿಲ್ಲ. ಯಾಕಂದರೆ ಸಾಂಬಾರು ತೆಳ್ಳಕ್ಕಿದ್ರೆ ಚೆನ್ನಾಗಿರಲ್ಲ, ಮೀಡಿಯಮಾಗಿ ಗಟ್ಟಿಯಾಗಿದ್ರೇ ಮುದ್ದೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಇನ್ನು ನಾನು ಏನು ಬೆಂದಿರೋ ನೀರೇ ಕಣ್ರಿ ಹಾಕಿರೋದು. ಇಷ್ಟು ಮಾತ್ರ ತಿಕ್ಕಾಗೆ ಇದೆ, ಇನ್ನು ಜಾಸ್ತಿ ತೆಳ್ಳಕ್ಕೇನಿಲ್ಲ. ಇನ್ನು ನಾವು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡೋಣ ಕಣ್ರಿ. ಇನ್ನು ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬರಬೇಕು. ನಮ್ಗೆ ಸಾಂಬಾರಿಗೆ ಇನ್ನೇನು ಹಾಕೋಂಗಿಲ್ಲ. ಪರ್ಫೆಕ್ಟಾಗಿದೆ ಸಾಂಬಾರು, ಅಷ್ಟು ನೀರಾಗಿ ಇಲ್ಲ, ಗಟ್ಟಿಯಾಗೇ ಇದೆ ಕಣ್ರಿ ಸಾಂಬಾರು. ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸರಿ ಕಲಿಸ್ಬಿಟ್ಟು ಈ ಕುದಿ ಬಂದರೆ ಸಾಕು ನಮಗೆ. ಸಾಂಬಾರೆಲ್ಲ ಚೆನ್ನಾಗಿ ರೆಡಿ ಆದಂಗೆ ಕಣ್ರಿ. ಚೆನ್ನಾಗಿ ಕುದಿ ಬರ್ತಾಯಿದೆ, ನೋಡ್ತಾ ಇದ್ದೀರಲ್ವ. ಈ ಪಾಟಿ ಕುದಿ ಬಂದರೆ ನಮ್ಗೆ ಸಾಕು. ಸಾಂಬಾರು ಸೊಪ್ಪು ಎಲ್ಲ ಬೆಂದಿದೆಯಲ್ಲ, ಆಲ್ಮೋಸ್ಟ್ ಚೆನ್ನಾಗಿ ಕುದಿ ಬಂದರೆ ಸಾಕು ಕಣ್ರಿ ನಮಗೆ. ಸಾಂಬಾರೆಲ್ಲ ಪರ್ಫೆಕ್ಟಾಗಿ ಆದಂಗೆ. ಇದಕ್ಕೆ ನಾನು ಬಿಸಿ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡೆ ಕಣ್ರಿ. ತುಂಬಾ ಚೆನ್ನಾಗಿತ್ತು ರಾಗಿ ಮುದ್ದೆಗೆ.
ಅನ್ನಕ್ಕೆ ನಾವು ಬೇಕಾದರೆ ಚಪಾತಿಗೂ ಚೆನ್ನಾಗಿರುತ್ತೆ ಕಣ್ರಿ ಸೊಪ್ಪು ಸಾಂಬಾರು. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ವ್ಲಾಗ್ ಅಂತೂ ನಿಮ್ಗೆ ಖಂಡಿತ ಇಷ್ಟ ಆದರೆ ಪ್ಲೀಸ್ ಕಂಡು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇದೇ ಥರ ಸಪೋರ್ಟ್ ಕೊಡ್ತಾಯಿದ್ರೆ ನಾನು ಇನ್ನೂ ಒಳ್ಳೆ ರೆಸಿಪೀಸ್ ಅಂತೂ ಖಂಡಿತ ನಿಮ್ಮ ಮುಂದೆ ತರ್ತೀನಿ. ಇತ್ತೀಚೆಗೆ ವ್ಲಾಗ್ಸ್ ಅನ್ನೋದು ಜಾಸ್ತಿನೇ ಆಗ್ತಾನೇ ಇಲ್ಲ, ಏನು ಮಾಡೋಕ್ಕಾಗಲ್ಲ, ನೋಡೋಣ, ಆಗ್ತಾ ಇರೋಣ.